ಬಿಡದಿ ಟೌನ್ಶಿಪ್ಗಾಗಿ ಭೂಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಗೆ ಸದ್ಯ ಬಿವೈ ವಿಜೇಂದ್ರ ಪತ್ರ ಬರೆದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಿಂದ ರಾಹುಲ್ ಗಾಂಧಿಗೆ ಪತ್ರ. ಆ ಪತ್ರದಲ್ಲಿ ಕೂಡಲೇ ರಾಹುಲ್ ಗಾಂಧಿ ಮಧ್ಯಪ್ರವೇಶ ಮಾಡಬೇಕು. ಗ್ರಾಮೀಣ ಭಾಗದ ರೈತರು ಅಭದ್ರತೆಗೆ ತಳ್ಳಲ್ಪಡ್ತಾ ಇದ್ದಾರೆ. ಫಲವತ್ತಾದ ಭೂಮಿಯನ್ನ ಸರ್ಕಾರ ಕಸಿದುಕೊಳ್ತಾ ಇದೆ. ಭೂಸ್ವಾಧೀನ ಪ್ರಕ್ರಿಯೆ ಕೈ ಬಿಡುವಂತೆ ಸೂಚಿಸಬೇಕು. ರಾಹುಲ್ ಗಾಂಧಿ ಸರ್ಕಾರಕ್ಕೆ ಸೂಚನೆ ಕೊಡುವಂತೆ ಅಂದ್ರೆ ರಾಹುಲ್ ಗಾಂಧಿ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಡುವಂತೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಗೆ ಪತ್ರ ಬರೆದು ವಿಜೇಂದ್ರ ಈ ರೀತಿ ಮನವಿಯನ್ನ ಮಾಡಿದ್ದಾರೆ. ಆ ಪತ್ರವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಆಗ್ತಾ ಇರುವಂತಹ ಬೆಳವಣಿಗೆ, ಒಂದು ಕಡೆಗಳಲ್ಲಿ ಪರ ವಿರೋಧದ ಚರ್ಚೆಯ ನಡುವೆ ಪ್ರತಿಭಟನೆಗೂ ಕೂಡ ರೈತರು ಇಳಿದಿದ್ದಾರೆ. ಇದು ರಾಜಕೀಯವಾಗೂ ಕೂಡ ಹಲವು ನಾಯಕರು ಈ ಬಗ್ಗೆ ಮಾತನಾಡಿದ್ರು. ಜೊತೆಗೆ ಬಿಜೆಪಿ ಕೂಡ ಎಕ್ಸ್ ಮುಖಾಂತರವಾಗಿ ಆಕ್ರೋಶವನ್ನು ಹೊರಹಾಕಿದ್ದು, ರೈತರು ಕೂಡ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರು ನಾವು ಭೂಮಿಯನ್ನ ಬಿಟ್ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ, ಇನ್ನೂ ಹಲವರು ಇದು ಭೂಮಿಯನ್ನ ಬಿಟ್ಕೊಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಒಂದ್ ಕಡೆ ರಾಜ್ಯ ಸರ್ಕಾರಕ್ಕೆ ಗೊಂದಲ ಉಂಟು ಮಾಡಿದ್ರೆ, ಅದರ ಮಧ್ಯದಲ್ಲೂ ಕೂಡ ರಾಜ್ಯ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತರುವಂತಹ ನಿಟ್ಟಿನ ಪ್ರಯತ್ನಗಳನ್ನ ನಡೆಸ್ತಾ ಇದ್ರೆ, ಈಗ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಅದರಲ್ಲಿ ಈ ರೀತಿ ಮನವಿ ಮಾಡಿದ್ದಾರೆ. ಕೂಡಲೇ ರಾಹುಲ್ ಗಾಂಧಿ ಮಧ್ಯಪ್ರವೇಶ ಮಾಡಬೇಕು. ಗ್ರಾಮೀಣ ಭಾಗದ ರೈತರು ಅಭದ್ರತೆಗೆ ತಳ್ಳಲ್ಪಡ್ತಾ ಇದ್ದಾರೆ. ಫಲವತ್ತಾದ ಭೂಮಿ ಇದು, ಇದನ್ನ ಉಳಿಸ್ಕೊಡ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ನಾವೀಗ ಗಮನಿಸ್ತಾ ಇರೋ ಹಾಗೆ ಒಂದ್ ಕಡೆ ಈ ಕಡೆ ರೈತರು ಪರ ವಿರೋಧದ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ, ಒಂದ್ ಕಡೆ ಪ್ರತಿಭಟನೆಗಳು ಭುಗಿಲೇಳ್ತಾ ಇದೆ. ಇದರ ಮಧ್ಯದಲ್ಲಿ ಈಗ ಬಿಜೆಪಿ ಕೂಡ ಸಾಕಷ್ಟು ಆಕ್ರೋಶವನ್ನ ಹೊರ ಹಾಕ್ತಾ ಇದೆ. ಅದ್ರ ಜೊತೆಯಲ್ಲಿ ಈಗ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನ ಬರೆಯೋ ಮುಖಾಂತರವಾಗಿ ಮನವಿಯನ್ನ ಮಾಡ್ತಿದ್ದಾರೆ ಅಂತ ಏನೆಲ್ಲ ಉಲ್ಲೇಖಿಸಿದ್ದಾರೆ, ಜೊತೆಗೆ ಏನೇನೆಲ್ಲ ಹೇಳಿದ್ದಾರೆ ಹರೀಶ್? ಹೌದು ಮಧು, ಬಿಡದಿಯಲ್ಲಿ ಟೌನ್ಶಿಪ್ ಮಾಡ್ಲಿಕ್ಕೆ ಸರ್ಕಾರ ಎಲ್ಲಾ ರೀತಿಯಂತ ಸಿದ್ಧತೆಗಳು ಮಾಡಿದೆ. ಜೊತೆಗೆ ರೈತರ ಭೂ ಸ್ವಾಧೀನ ಪ್ರಕ್ರಿಯೆಗೆ ಅಧಿಸೂಚನೆಯನ್ನು ಕೂಡ ಹೊರಡಿಸಿರುವಂತಹದ್ದು. ಮೊದಲ ಹಂತದಲ್ಲಿ 500 ಎಕರೆ ಭೂಮಿಯನ್ನ ವಶಪಡಿಸಿಕೊಳ್ಳಿಕ್ಕೋಸ್ಕರ ಈಗಾಗಲೇ ಸರ್ಕಾರ ಅಧಿಸೂಚನೆಯನ್ನು ಕೂಡ ಹೊರಡಿಸಿದೆ. ಈಗ ಇದನ್ನ ವಿರೋಧ ಪಕ್ಷಗಳು ತೀವ್ರತರನಾದ ವಿರೋಧವನ್ನ ಮಾಡ್ತೆ, ಮತ್ತೆ ಅಲ್ಲಿ ಇರ್ತಕ್ಕಂಥ ಕೆಲವು ರೈತರುಗಳು ಕೂಡ ವಿರೋಧವನ್ನ ಮಾಡ್ತಾ ಇರುವಂತಹದ್ದು. ಇದ್ರ ಮಧ್ಯೆ ಜೆಡಿಎಸ್ ಕೂಡ ದೊಡ್ಡ ಹೋರಾಟ ಮಾಡ್ಲಿಕ್ಕೆ, ಪಾದಯಾತ್ರೆ ಮಾಡ್ಲಿಕ್ಕೆ ನಿರ್ಧಾರ ಮಾಡಿದೆ. ಇದರ ಜೊತೆಗೆ ಬಿಜೆಪಿಯು ಕೂಡ ಹೋರಾಟ ಮಾಡ್ಲಿಕ್ಕೆ ಎಲ್ಲ ರೀತಿಯಂತ ಸಿದ್ಧತೆಗಳನ್ನ ನಡೆಸ್ಕೊಳ್ತಾ ಇದೆ. ಇದ್ರ ಮಧ್ಯೆ ಇವತ್ತು ವಿಜೇಂದ್ರ ಅವರು ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಇದರ ಬಗ್ಗೆ ಮಧ್ಯಪ್ರವೇಶವನ್ನ ಮಾಡಬೇಕು, ತಮ್ಮ ಸರ್ಕಾರಕ್ಕೆ ಸೂಚನೆಗಳನ್ನ ಕೊಡಬೇಕು. ಫಲವತ್ತಾದ ಭೂಮಿ ಇದೆ, ರೈತರು ಬೆಳೆಯನ್ನ ಬೆಳೀತಾ ಇದ್ದಾರೆ, ಬದುಕನ್ನ ಕಟ್ಕೊಂಡಿದ್ದಾರೆ. ಗ್ರಾಮೀಣ ಭಾಗದ ರೈತರು ಹಾಗೂ ಮಹಿಳೆಯರು ಜಮೀನನ್ನೇ ನಂಬ್ಕೊಂಡು, ಭೂಮಿಯನ್ನೇ ನಂಬ್ಕೊಂಡು ಅವರು ಜೀವನವನ್ನ ಮಾಡ್ತಿರುವಂತಹದ್ದು. ಈಗ ಸರ್ಕಾರ ಭೂ ಸ್ವಾಧೀನವನ್ನ ಮಾಡ್ಕೊಂಡ್ರೆ ಅವರ ಜೀವನ ಕಷ್ಟ ಆಗುತ್ತೆ. ಜೊತೆಗೆ ಸರಿಯಾದ ಪ್ರಮಾಣದಲ್ಲಿ ಅವರಿಗೆ ಪರಿಹಾರವನ್ನು ಕೂಡ ಕೊಡ್ತಾ ಇಲ್ಲ. ಹೀಗಿದ್ದಾಗ ರಾಹುಲ್ ಗಾಂಧಿ ಅವರು ಅದನ್ನ ಮಧ್ಯಪ್ರವೇಶ ಮಾಡಬೇಕು, ತಮ್ಮ ಸರ್ಕಾರಕ್ಕೆ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಕೈ ಬಿಡಬೇಕು ಅನ್ನುವಂತ ಸೂಚನೆ ಕೊಡಬೇಕು ಅನ್ನುವಂತ ಮನವಿಯನ್ನ ಪತ್ರದಲ್ಲಿ ಮಾಡ್ಕೊಂಡಿರುವಂತಹದ್ದು. ಬಹು ಮುಖ್ಯವಾಗಿ ಜೆಡಿಎಸ್ ಯಾವ ರೀತಿಯಾದಂತಹ ಹೋರಾಟವನ್ನ ಮಾಡ್ತಿದೆ, ಅದೇ ರೀತಿಯಾದಂತಹ ಹೋರಾಟವನ್ನ ಬಿಜೆಪಿ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆ ಇದೆ. ಅದರ ಮೊದಲ ಹಂತವಾಗಿ ಈಗ ರಾಹುಲ್ ಗಾಂಧಿ ಅವರಿಗೆ ವಿಜಯೇಂದ್ರ ಅವರು ಪತ್ರ ಬರೆಯುವ ಮೂಲಕ ನಾವು ಕೂಡ ಬಿಡದಿಯ ಹೋರಾಟದಲ್ಲಿ ಭಾಗಿಯಾಗ್ತೀವಿ ಅನ್ನುವಂತಹ ಮುನ್ಸೂಚನೆಯನ್ನ ವಿಜಯೇಂದ್ರ ಅವರು ಕೊಟ್ಟಿದ್ದಾರೆ ಮಧು. ಓಕೆ ಹರೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.